ಕಾವೇರಿ ನದಿ ವಿವಾದದ ರೂಪಕದಲ್ಲಿ ಎಣೆದಂತ ಪ್ರೇಮ ಕಥೆ ಗುರು. ತಮಿಳುನಾಡು ಮತ್ತು ಕರ್ನಾಟಕದ ನಡುವಿನ ಕಾವೇರಿ ನದಿ ವಿವಾದವನ್ನೇ ರೂಪಕವಾಗಿ ಬಳಸಿಕೊಂಡು ಪ್ರೇಮ ಮತ್ತು ಸಂಘರ್ಷವನ್ನು ಎರಡನ್ನೂ ಒಟ್ಟಿಗೆ ಹೇಳುವ ಧೈರ್ಯದ ಪ್ರಯೋಗ ಮಾಡ್ತಾ ಇದೆ ಈ ಸಿನಿಮಾ. ಯಾವ್ದು ಆ ಸಿನಿಮಾ ಏನು ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ತಾ, H2O 2002ರಲ್ಲಿ ತೆರೆ ಕಾಣುತ್ತೆ ಈ ಸಿನಿಮಾ. H2O ಉಪೇಂದ್ರ ಮತ್ತು ಪ್ರಭುದೇವ ಇಬ್ಬರ ಕಾಂಬಿನೇಷನ್ ನಲ್ಲಿ ಈ ಸಿನಿಮಾ ತೆರೆ ಕಾಣುತ್ತೆ. ಮಾರ್ಚ್ 29, 2002ರಲ್ಲಿ ಬಿಡುಗಡೆಯಾಗುತ್ತೆ. ಎನ್ ಲೋಕನಾಥ್ ಮತ್ತು ರಾಜಾರಾಮ್ ಅಂತಕ್ಕಂಥ ಹೊಸ ನಿರ್ದೇಶಕರು ಈ ಸಿನಿಮಾನ ನಿರ್ದೇಶನ ಮಾಡ್ತಾರೆ. ಬರೀ ನಿರ್ದೇಶನ ಮಾತ್ರ ಇವ್ರ ಜವಾಬ್ದಾರಿ ಆಗಿರುತ್ತೆ. ಕಥೆ, ಚಿತ್ರಕಥೆ ಎಲ್ಲಾನು ರಿಯಲ್ ಸ್ಟಾರ್ ಉಪೇಂದ್ರ ಅವ್ರದ್ದಾಗಿರುತ್ತೆ. ಪಿ ಧನ್ರಾಜ್ ಅವರು ಧನ್ರಾಜ್ ಫಿಲಿಮ್ಸ್ ಲಾಂಛನದಲ್ಲಿ ನಿರ್ಮಾಣನ ಮಾಡ್ತಾರೆ. ಸಂಗೀತ ನಮ್ಮ ಸಾಧು ಕೋಕಿಲ ಅವರ ಒಳ್ಳೆಯ ಅದ್ಭುತ ಸಂಗೀತ ಈ ಸಿನಿಮಾಗಿದೆ ಅಂತಾನೆ ಹೇಳ್ಬೋದು. ಉಪೇಂದ್ರ ಉದಯ್ ಶಂಕರ್ ಗೌಡ ಆಗಿ ಕನ್ನಡಿಗನಾಗಿ ಕಾಣಿಸ್ಕೊಂಡ್ರೆ, ಪ್ರಭುದೇವ ವೈರಮುತ್ತು ಆಗಿ ತಮಿಳಿಗನಾಗಿ ಕಾಣಿಸ್ಕೊಂತಾರೆ. ಪ್ರಿಯಾಂಕಾ ಆ ಕಡೆ ತ್ರಿವೇದಿ, ಈ ಕಡೆ ಕಾವೇರಿ ಅನ್ನೋ ಎರಡು ಹೆಸರುಗಳಿಂದ ಪ್ರಿಯಾಂಕಾ ಅವರು ಕಾಣಿಸ್ಕೊಂತಾರೆ. ಇದು ಪ್ರಭುದೇವ ಅವರ ಮೊದಲ ಕನ್ನಡ ಚಿತ್ರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗೆ ಉಪೇಂದ್ರ ಪ್ರಿಯಾಂಕಾ ಅವರ ನಿಜ ಜೀವನದ ಪ್ರೀತಿಗೆ ಕಾರಣವಾದಂತ ಒಂದು ಅದ್ಭುತ ಸಿನಿಮಾ ಅಂತ ಹೇಳ್ಬೋದು ಗುರು. ಹಾಗೆ ಕಾವೇರಿ ಎಂಬ ಹುಡುಗಿಯ ಪ್ರೀತಿಗಾಗಿ ಕನ್ನಡಿಗ ಉದಯ್ ಶಂಕರ್ ಮತ್ತು ತಮಿಳಿಗ ವೈರಮುತ್ತು ನಡುವಿನ ಪೈಪೋಟಿ ಕಾಳಗದಲ್ಲಿ ನಡೆಯುತ್ತೆ. ಇದು ನಿಜಾರ್ಥದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಕಾವೇರಿ ನೀರಿನ ವಿವಾದದ ಸಾಂಕೇತಿಕ ಪ್ರತಿಬಿಂಬ ಅಂತಾನೆ ಹೇಳ್ಬೋದು ಈ ಸಿನಿಮಾ ನೋಡಿದ್ರೆ. ತಮಿಳು ಸಂಭಾಷಣೆಗಳಿದ್ವು ಸಿನಿಮಾದಲ್ಲಿ, ಹಾಗೆ ರಾಜಕೀಯ ಧ್ವಜಗಳು ಹಾರಾಡ್ತಾ ಇದ್ವು. ಇದನ್ನೆಲ್ಲ ನೋಡಿ ತುಂಬಾನೇ ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ, ಪ್ರತಿಭಟನೆಗಳು ನಡೆಯುತ್ತೆ ಕರ್ನಾಟಕ ತಮಿಳುನಾಡಲ್ಲಿ. ಆಗ ಸಿನಿಮಾನ ವಾಪಸ್ ತಗೊಂತಾರೆ. ವಾಪಸ್ ತಗೊಂಡು ತಮಿಳು ಭಾಷೆ ಏನಿರುತ್ತೋ ಅದನ್ನ ಕನ್ನಡಕ್ಕೆ ಡಬ್ ಮಾಡಿ ಮತ್ತು ಕೆಲವೊಂದು ದೃಶ್ಯಗಳನ್ನ ತೆಗೆದುಹಾಕಿ ಮರು ಬಿಡುಗಡೆ ಮಾಡ್ತಾರೆ ಸಿನಿಮಾನ. ಹಾಗೆ ಈ ಸಿನಿಮಾ ಅಷ್ಟೊಂದೇನು ಸಕ್ಸಸ್ ಅನ್ನೋದು ಕಾಣೋದಿಲ್ಲ, ಯಾಕಂದ್ರೆ ಉತ್ತಮವಾಗಿ ಆರಂಭ ಆಗುತ್ತೆ, ಬಟ್ ಸೆಮಿ ಹಿಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ತಮಿಳಿಂದ ಕನ್ನಡ ಡಬ್ ಆಗಿ ಮತ್ತೆ ಸಿನಿಮಾ ರಿಲೀಸ್ ಆದ್ಮೇಲೆ ಅಲ್ಲೇನೋ ಒಂದು ಸಿನಿಮಾಗೆ ಹೊಡೆತ ಬೀಳುತ್ತೆ. ಅಂದ್ರೆ ಸುಮಾರು 75 ದಿನಗಳು ಓಡ್ತೈತೆ. ಆದ್ರೆ ಉಪೇಂದ್ರ ಅವರ ಸಿನಿಮಾ ಉಪೇಂದ್ರ ಪ್ರೀತ್ಸೆ ಇದ್ರ ತರ 100+ ದಿನಗಳ ಓಟ ಸಾಧ್ಯನೇ ಆಗಲ್ಲ ಈ ಸಿನಿಮಾಗೆ. ಆಡಿಯೋ ಸೂಪರ್ ಹಿಟ್ ಆಗುತ್ತೆ. ಕ್ಯಾಸೆಟ್ ಮತ್ತೆ CD ಮಾರಾಟದಿಂದ 1 ಕೋಟಿಗೂ ಅಧಿಕ ಲಾಭನ ಪಡ್ಕೊಂತಾರೆ. ಹಾಡುಗಳು ತುಂಬಾ ಜನಪ್ರಿಯ ಆಗಿವೆ. ಹೂವೆ ಹೂವೆ ಹಾಡು ಈಗ್ಲೂ ಜನಪ್ರಿಯ. ನಾನಿನ್ನ ಬಿಡಲಾರೆ, ಐ ವಾಂಟ್ ಟು ಸಿ ಮೈ ಡಾರ್ಲಿಂಗ್, ಈ ಸಾಂಗ್ಗಳು ತುಂಬಾನೇ ಅದ್ಭುತವಾದ ಸಾಂಗ್ಗಳು. ಸಾಧು ಕೋಕಿಲ ಅವರ ಮೆಲೋಡಿ ಮ್ಯೂಸಿಕ್ ಈ ಚಿತ್ರಕ್ಕೆ ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ವಿತರಕರು ಮತ್ತು ಪ್ರದರ್ಶಕರು ಲಾಭದಲ್ಲಿರ್ತಾರೆ, ಆದ್ರೆ ಸಿನಿಮಾ ಅಷ್ಟೇನು ಓಡೋದಿಲ್ಲ ದೀರ್ಘಕಾಲ. ಈ ಸಿನಿಮಾ ಸಂದೇಶನ ಕೊಡುತ್ತೆ ಗುರು. ಏನಂದ್ರೆ ಜನರ ನಡುವೆ ದ್ವೇಷ ಬೆಳೆಸುವುದು ರಾಜಕಾರಣಿಗಳ ಪಾತ್ರವೇ ಮುಖ್ಯ ಕಾರಣ ಎಂಬ ಸ್ಪಷ್ಟ ಸಂದೇಶವನ್ನು H2O ಚಿತ್ರ ನೀಡ್ತಾ ಹೋಗ್ತಿದೆ ಎಂದು ವಿಮರ್ಶಕರು ಆಗಿನ ಕಾಲದಲ್ಲಿ ಅಭಿಪ್ರಾಯ ಪಟ್ಟಿದ್ರು. ನನ್ಗೂ ಅನ್ಸ್ತು ಅಷ್ಟೇ, ಸೊ ಈ ತರ ಇರ್ಬೋದು ಅಂತ. ಸೊ H2O ಸಿನಿಮಾ ಒಂದು ರಾಜಕೀಯ ಮತ್ತು ಸಾಮಾಜಿಕ ಕಠಿಣ ಸತ್ಯವನ್ನು ಹೇಳ್ದಂತ ವಿಭಿನ್ನ ಪ್ರಯೋಗ ಅಂತ ಹೇಳ್ಬೋದು ಈ ಸಿನಿಮಾ ನಿಜಕ್ಕೂ ತುಂಬಾ ಚೆನ್ನಾಗಿತ್ತು. ನಾನ್ ರಿಲೀಸ್ ಆದಾಗ ಕಷ್ಟಪಟ್ಟು ಟಿಕೆಟ್ ತಕೊಂಡು ನೋಡಿದೆ ಸಿನಿಮಾನ. ನನಗಂತೂ ತುಂಬಾ ಇಷ್ಟ ಆಯ್ತು. ಮತ್ತೆ ಆಮೇಲೆ ಭಾಷೆ ಡಬ್ ಆದ್ಮೇಲೆ ಎಲ್ಲೋ ಒಂದ್ ಸ್ವಲ್ಪ ಅಷ್ಟಕ್ಕಷ್ಟೇ ಅಂತ ಅನಿಸ್ತು. ಬಟ್ ಸಿನಿಮಾ ಮಾತ್ರ ಓವರ್ ಆಲ್ ಹೇಳ್ಬೇಕಂದ್ರೆ ಸಿನಿಮಾ ವಂಡರ್ಫುಲ್ ಗುರು. ಯಾಕಂದ್ರೆ 2 ರಾಜ್ಯಗಳ ಸಮಸ್ಯೆನ ಇಟ್ಕೊಂಡು ಸಿನಿಮಾ ಮಾಡೋದಾದ್ರೆ ಚಿಕ್ಕ ವಿಷಯ ಏನಲ್ಲದು, ತುಂಬಾ ದೊಡ್ಡ ವಿಷಯ. ಯಾಕಂದ್ರೆ ಅಲ್ಲಿ 2 ರಾಜ್ಯಗಳನ್ನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡ್ಬೇಕು. 2 ರಾಜ್ಯಗಳಿಗೆ ಯಾವ್ದಕ್ಕೂ ನೋವಾಗಬಾರ್ದು. ನೋವಾದ್ರೆ ದಂಗೆ ಹೇಳ್ತಾರೆ, ಗಲಾಟೆ ಮಾಡ್ತಾರೆ, ಸ್ಟ್ರೈಕ್ಗಳು ಮಾಡ್ತಾರೆ. ಸೊ ಇದೆಲ್ಲ ಇರುತ್ತೆ. ಆದ್ರೂ ಅದ್ರಲ್ಲಿ ತಮಿಳು ಭಾಷೆ ಇದೆ, ಧ್ವಜಗಳಿದೆ ಅಂತ ಪ್ರತಿಭಟನೆಗಳು ನಡೆದ್ವು. ಮತ್ತೆ ಅದನ್ನ ರಿವರ್ಸ್ ತಗೊಂಡು ಸಿನಿಮಾನ ಮತ್ತೆ ರಿಲೀಸ್ ಮಾಡಿದ್ರು. ಎಲ್ಲ ಕತ್ರಿ ಪ್ರಯೋಗ ಮಾಡಿ ಆ ತಮಿಳ್ನೆಲ್ಲ ಕನ್ನಡ ಡಬ್ ಮಾಡಿ ಮತ್ತೆ ರಿಲೀಸ್ ಮಾಡಿದ್ರು. ಬಟ್ ಉಪೇಂದ್ರ ಅವರ ಆಕ್ಟಿಂಗು, ಪ್ರಭುದೇವ ಅವರ ಆಕ್ಟಿಂಗು ವಂಡರ್ಫುಲ್ ಅಂತ ಹೇಳ್ಬೋದು. ಹಾಗೆ ಪ್ರಿಯಾಂಕಾ ಅವರ ಆಕ್ಟಿಂಗ್ ಇದ್ರಲ್ಲಿ ಸೂಪರ್ ಅಂತ. ಉಪೇಂದ್ರ ಅವ್ರಿಗೆ ಪ್ರಿಯಾಂಕಾ ಅವರು ಈ ಸಿನಿಮಾದಲ್ಲಿ ನಟನೆ ಮಾಡಿದ್ಮೇಲೆ ಉಪೇಂದ್ರ ಅವ್ರಿಗೆ ಲವ್ ಆಯ್ತೇನೋ ಗೊತ್ತಿಲ್ಲ, ಆಮೇಲೆ ಅವ್ರಿಬ್ರು ಮದುವೆನೇ ಆಯ್ತು. ಸೊ ಸಿನಿಮಾ ತುಂಬಾ ಚೆನ್ನಾಗಿದೆ. ಆ ಸಿನಿಮಾ ಹೇಳ್ಬೇಕು ಅಂದ್ರೆ H2O. ನಾನು ಆ ಸಿನಿಮಾ ನೋಡಿದಾಗ ಆಗ ಏನೋ ಒಂಥರ ಫೀಲ್, ಅಂದ್ರೆ ರಾಜ್ಯಗಳ ಬಗ್ಗೆ ಈ ತರ ಲವ್ ಕಾನ್ಸೆಪ್ಟ್ ಇಟ್ಕೊಂಡು, ರಾಜಕೀಯ ಇಟ್ಕೊಂಡು ಈ ತರ ಒಂದು ಸ್ಟೋರಿ ಮಾಡೋದು ಇದೆಯಲ್ಲ, ಅದು ತುಂಬಾ ಗ್ರೇಟ್ಫುಲ್ ಅಂತ ಹೇಳ್ಬೋದು. ನಿಜಕ್ಕೂ
ತುಂಬಾ ಅದ್ಭುತವಾದ ಸಿನಿಮಾ. ನಾನು ನೋಡಿದ್ದೀನಿ. ನೀವು ಯಾರಾದ್ರೂ ನೋಡಿಲ್ಲ ಅನ್ನೋರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಹಾಗೆ ನೋಡಿ ಅಂತೇಳಿ. ಹಾಗೆ ಸಿನಿಮಾ ನೋಡಿದವ್ರಿಗೆ ಯಾವ ಸೀನ್ ಇಷ್ಟ ಆಯ್ತು, ಏನೆಲ್ಲ ಇಷ್ಟ ಆಯ್ತು ನನ್ನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ, ಒಂದೇ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಗುರು. ಧನ್ಯವಾದಗಳು. ಶುಭ ದಿನ.